ಏನು ಅನ್ಕೊಂಡಿದ್ಯಾ ನೀನು? ಅಣ್ಣ ಹೇಳ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಇಲ್ಲಿ ಕರ್ಕೊಂಬಂದು ಕೂರ್ಸಿದ್ದೀನಿ. ಇಲ್ದಿದ್ರೆ ನಿನ್ ತಲೆಗೆ ಪೆಟ್ಟಲ್ಲ, ನೀನ್ ಸತ್ತೇ ಹೋಗಿದ್ದಿದ್ರು ನಾ ಹಿಂತಿರುಗಿ ನೋಡ್ತಿರ್ಲಿಲ್ಲ. ನೋಡು, ನೀನ್ ಬಿದ್ದಾಗ ಇಲ್ಲಿ ಕರ್ಕೊಂಬಂದು ಕೂರ್ಸಿದ್ದೀನಿ ಅಂದ್ರೆ ನಿನ್ ಬಗ್ಗೆ ಕರುಣೆ ಇದೆ ಅಂತನೋ, ಸಾಫ್ಟ್ ಕಾರ್ನರ್ ಇದೆ ಅಂತನೋ, ಅಥವಾ ಸ್ನೇಹ ಬೆಳೆಸೋಕೋ ಅಲ್ಲ. ಆ ಥರ ಅನ್ಕೊಂಡು ಕನಸು ಕಾಣ್ಬೇಡ. ಅಣ್ಣ ಹೇಳಿದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿನ್ನೂ ನಿನ್ನ ಮುಂದೆ ನಿಂತಿದ್ದೀನಿ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅನ್ನ ಬೆಂದಿದ್ಯಾ ನೋಡಕ್ಕೆ ಒಂದು ಅಗಳು ಸಾಕು ಅಂತಾರಲ್ಲ, ಆದರೆ ನಿನ್ನ ವಿಷಯದಲ್ಲಿ ಅನ್ನದ ಪಾತ್ರೆ ನೋಡಿದ್ರೇ ಗೊತ್ತಾಗುತ್ತೆ ಅನ್ನ ಹಳಸ್ ಹೋಗಿದೆ ಅಂತ. ನೀನು ಹೇಳಿದ್ದು ನನಗಿನ್ನೂ ನೆನಪಿದೆ ಪರಶು. ಅವತ್ತು ಮಾಸ್ತಿ ಕೊಪ್ಪಲು ಜಾತ್ರೆಗೆ ಬಂದಾಗ ನನಗೇನೋ ಹೇಳಿದೆ ನೀನು. ಮಣ್ಣನ್ ಜೀವನ ನರ್ಕ ನರ್ಕ ಮಾಡ್ಬಿಡ್ತೀನಿ. ನನ್ನಣ್ಣನ ಜೀವನ ನಾಶ ಮಾಡಕ್ ನೀನ್ ಯಾವನೋ? ಅವನ್ ಮುಟ್ಟೋ ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯ ಇವು ಮೂರು ನಿನಗಿಲ್ಲ. ಅವನ ಜೀವನ ಹಾಳು ಮಾಡ್ತೀನಿ ಅಂದಿದ್ಯಲ್ವಾ? ಇವತ್ತು ಬೀದಿಲಿ ನಾಯಿ ತರ ಬಿದ್ದಿದ್ಯಲ್ಲ, ಆ ನಾಯಿ ತರ ಬಿದ್ದವನ್ನ ಎತ್ಕೊಂಬಂದಿದ್ ಯಾರು? ನಮ್ಮಣ್ಣ. ನಿನ್ಗೆ ಉತ್ತರ ಕೊಡಬೇಕು ಅಂತ ತುಂಬಾ ದಿನದಿಂದ ಕಾಯ್ತಿದ್ದೆ, ಆದ್ರೆ ಇವತ್ತು ಅದಕ್ಕೆ ಅವಕಾಶ ಸಿಕ್ಕಿದೆ. ಇದನ್ನ ಕೇಳಿಸ್ಕೊಂಡು ನೀನ್ ಸರಿ ಹೋಗ್ತೀಯೋ ಬಿಡ್ತೀಯೋ ನನಗ್ ಬೇಕಾಗಿಲ್ಲ. ಯಾಕೆ ಹೇಳು? ನಿನ್ನ ಆಲೋಚನೆನೂ ನನಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಒಂದ್ ಮಾತು ಮಾತ್ರ ನೆನ್ಪಿಟ್ಕೊ, ಇನ್ನು ಮುಂದೆ ನಿನ್ನ ಬಾಯಲ್ಲಿ ನನ್ನ ಹೆಸರು ಬರಕ್ ಕೂಡ್ದು. ಏನಂತ ಪೇಷಂಟು? ಗೊತ್ತಿಲ್ಲ ಅದಕ್ಕೆ, ನಾನು ಡಾಕ್ಟರ್ ಅಲ್ವಲ್ಲ. ನಮ್ದೇನಿದ್ರು ಬರೀ ಪೋಸ್ಟ್ ಮಾರ್ಟಮ್ ಮಾತ್ರ. ಓ ಹಾಗಾ? ಏನ್ ರತ್ನ ನೀನು ಇವನಿಗೆಲ್ಲ ಫ್ಯಾನ್ ಹಾಕೊಂಡು ಸುಮ್ಮನೆ ಕರೆಂಟ್ ವೇಸ್ಟ್. ಡಾಕ್ಟರ್ ಬಂದಾಯ್ತು, ಚೆಕ್ ಮಾಡ್ತೀನಿ. ಎಲ್ಲೋ ಅಣ್ಣ ಏಟಾಗಿರೋದು? ಓಹೋ, ನೋವಿದ್ಯಾ? ಇಲ್ಲ. ತಲೆಲೇನಾದ್ರೂ ಊತಾಗಿತಾ ಇದೆಯಾ? ಇಲ್ಲ. ಮೂಗಲ್ ರಕ್ತ ಬಂತ? ಇಲ್ಲ. ಹಂಗ ನಿಂಗೆ ಯಾವ ದೊಡ್ಡ ರೋಗನೂ ಇಲ್ಲ ಬಿಡು. ಆರಾಮಾಗಿ 2 ಊರು ಹಾಳು ಮಾಡ್ಬೋದು. ಏನು ಅದಕ್ಕೆ ಹಿಂಗೆ ಮಾತಾಡ್ತವಳಲ್ಲ? ಯಾರ ಹತ್ರನೂ ಹಂಗೆಲ್ಲ ಮಾತಾಡೋಕ್ಕಿಲ್ವಲ್ಲ ಅದಕ್ಕೆ. ಆದರೆ ಪರಿಶುದ್ಧವ ಯಾಕೆ ಹಿಂಗೆಲ್ಲ ಮಾತಾಡ್ತವಳೆ?